ಕಾಂಗ್ರೆಸ್ ಸರ್ಕಾರ 17ರಲ್ಲಿ ಜಿ ಟಿ ದೇವೇಗೌಡರ ಮತ್ತು ಅವ್ರ ಮಗನ ಜೈಲಿಗೆ ಕಳ್ಸಕ್ಕೆ ಹೋಗಿತ್ತು. ಅವಾಗ ಅದನ್ನು ಕುಮಾರಸ್ವಾಮಿ ಅವರು ಉಳಿಸ್ಬಿಟ್ರು ಅವ್ರನ್ನ ಅಂತೇನೋ ಹೇಳಿದ್ದಕ್ಕೆ ಜಿ ಟಿ ದೇವೇಗೌಡರು ಅಯ್ಯ ನನಗೆ 54 ವರ್ಷ ಆಯಿತು, ನನ್ನ ಮೇಲೆ ನನ್ನ ಮಗನ ಮೇಲೆ ಒಂದು ಕೇಸ್ ಇಲ್ಲ, ಬಂಧನ ಆಗುವಂಥ ಅಪರಾಧ ಏನೂ ಮಾಡಿಲ್ಲಪ್ಪ, ನನ್ನನ್ನು ರಕ್ಷಣೆ ಮಾಡಿದ್ದ ನಾನು ಕುಮಾರಸ್ವಾಮಿನ ಕೇಳೂ ಇಲ್ಲ. ಸಿದ್ದರಾಮಯ್ಯ ಸೇಡು ತೀರಿಸೋ ರಾಜಕಾರಣ ಮಾಡಿದ್ದಾರೆ, ಆದರೆ ಬಂಧಿಸುವ ಹಂತಕ್ಕೆಲ್ಲ ಹೋಗಿಲ್ಲ ಅಂತ ಹೇಳಿದ್ದಾರೆ. ನಿಮ್ಮ ಕುಟುಂಬನೇ ಬೇರೆ, ನಮ್ಮ ಕುಟುಂಬನೇ ಬೇರೆ. ಕರೆಕ್ಟು, ನಿಮ್ಮ ಕುಟುಂಬ ಅವ್ರ ಕುಟುಂಬ ಒಂದೇ ಏನಕ್ಕೇನು ಕೊಟ್ಟು ತಂದು ಆಗಿದೆಯಾ? ಏನೂ ಆಗಿಲ್ಲ, ಎರಡು ಬೇರೆ ಬೇರೆಯೇ ಕುಟುಂಬ. ಕರೆಕ್ಟ್, ಗೌಡ್ರು ಅನ್ನೋದೊಂದು ಕಾಮನ್ ಫ್ಯಾಕ್ಟ್ರಿ ಇದೆ ಅಷ್ಟೇ, ಕುಟುಂಬ ಬೇರೆಯೇ. ಕರೆಕ್ಟ್. ಅದು ಡಿ ಸಿ ಎಮ್ ಆಗಲ್ಲ ಅಂತ ಗೊತ್ತಾಗಿ BSY CM ಆಗೋದನ್ನು ತಪ್ಪಿಸಿದ್ದೆ ರೇವಣ್ಣ ಅಂತ ಅವರು. ಈ ವೈಯಕ್ತಿಕವಾಗಿ ನೀವು ಮಾತಾಡ್ಕೊಂಡಿರೋದು ಯಾವ್ಯಾವುದೋ ಕಾಲದ್ದು. ಈಗ ಯತ್ನಾಳು ನನ್ನ ಮುಂದೆ ಏನೇನು ಸದಾನಂದ ಗೌಡರು ಹೇಳಿದಾರೆ ಗೊತ್ತಾ, ಯಡಿಯೂರಪ್ಪನವ್ರ ಬಗ್ಗೆ ಏನೇನು ಹೇಳಿದಾರೆ ಗೊತ್ತಾ ಅನ್ನೋದು. ಇನ್ಯಾರು ನನ್ನ ಮುಂದೆ ಅವ್ರು ಏನೇನು ಹೇಳಿದಾರೆ ಗೊತ್ತಾ, ಯಾವನು ಗೊತ್ತ್ರಿ. ಈಗ ಯಾರನ್ನು ನಂಬಿ ಏನು ಆಮೇಲೆ ಅದು ಯಾವತ್ತೋ ಹೇಳಿದ್ದೀನಿ, ಈಗ ನೀವು ಬಂದು ಬುಡ್ಬುಡಕ್ಕೆ ಬಿಟ್ರೆ ನಾವೇನು ಮಾಡೋಣ ಅದಕ್ಕೆ? ಅವ ಕಿವಿ ಕೊಟ್ಟಿದ್ರಿ ಅಲ್ವಾ? ಸರಿ, ಹೊಸ ಬಾಂಬು. ಇನ್ಮೇಲೆ ನಾನು ರಾಜಕೀಯವಾಗಿ ಯಾರ ವಿರುದ್ಧನೂ ಮಾತಾಡಲ್ಲಪ್ಪ ಅಂತ GTD ಶಪಥ ಮಾಡಿದಾರಂತೆ. ನೋಡ್ರಿ, ಈ ಕೊನೆ ಶಪಥ ಇದೆಯಲ್ಲ, ಇದು ನಿಮ್ಮ ಆರೋಗ್ಯವನ್ನು ಸುಧಾರಿಸುವತ್ತ ಕೆಲಸ ಮಾಡಬಹುದು ಅಂತ ನನಗೊಂದು ನಂಬಿಕೆ ಇದೆ. 54 ವರ್ಷ ವಯಸ್ಸಾಗಿದೆ, ಆರೋಗ್ಯ ಕಾಪಾಡ್ಕೊಳ್ಳಿ. ಈ ಶಪಥನ ಚಾಚು ತಪ್ಪದೆ ಪಾಲಿಸಿ. ಈ ಮಧ್ಯೆ ಬೈ ಎಲೆಕ್ಷನಲ್ಲಿ ಸೋತಿರೋ ನಿಖಿಲ್ ಚನ್ನಪಟ್ಟಣಕ್ಕೆ ಹೋಗಿ ಅಲ್ಲೊಂದು ಸಮಾವೇಶ ಮಾಡ್ತಾರಂತೆ, ಕೃತಜ್ಞತಾ ಸಮಾವೇಶ. 87,000 ಚಿಲ್ಲರೆ ಮತ ಕೊಟ್ಟಿದ್ದೀರಿ, ಥ್ಯಾಂಕ್ ಯು ಅಂತ ಹೇಳ್ತಾರಂತೆ. ನಥಿಂಗ್ ರಾಂಗ್, ಅದು ತಪ್ಪಲ್ಲ. ಸೋತಿರ್ಬೋದು, ಅಲ್ಲಲ್ಲ, ಅದು ಬೇರೆ ವಿಚಾರ. ಸೋತಿರ್ಬೋದು, ಸೋತಾಗಿದ್ದ ಕಾರಣಕ್ಕೆ ಉತ್ಸಾಹ ಕಳ್ಕೋಬೇಕಾಗೇನಿಲ್ಲ ಹೋರಾಟದಲ್ಲಿ, ಅಲ್ವೇ? ರೇವಣ್ಣವ್ರೆ, ನಿಮ್ಮ ಕೈಲಿ ಪೊಲೀಸು ಮಾಡಿಸಿಲ್ಲ, ಕುಮಾರಸ್ವಾಮಿ ಅವ್ರ ಕೈಲಿ ನಾವು ಮಾಡಿಸಿಲ್ಲ, ನನ್ನ ಅರೆಸ್ಟ್ ಮಾಡ್ಬಿಡ್ತಾವ್ರೆ, ನನ್ನ ಕೇಸ್ ಹಾಕವ್ರೆ, ನಿಮ್ ಬಿಡುಗಡೆ ಮಾಡಿಸ್ಕೊಡಿ, ತಪ್ಪಿಸಿ ಅಂತೇಳಿ ನಾನು ಹೇಳಿಲ್ಲ. ಬಂಧಿಸ್ತಕ್ಕಂಥ ವಿಷಯನೇ ಬಂದಿಲ್ಲ, ಆ ಸಂದರ್ಭನೂ ಬಂದಿಲ್ಲ. ಇದನ್ನ ಸತ್ಯವಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ. GT ದೇವೇಗೌಡರನ್ನು ಬಂಧಿಸ್ಬೇಕು ಅಂತೇಳಿ ಸಿದ್ದರಾಮಯ್ಯನವ್ರು ಸೇರಿದಂತೆ ಯಾವ ಸರ್ಕಾರದಲ್ಲಿ ಯಾವ ಮುಖ್ಯಮಂತ್ರಿಗಳು, ಮಂತ್ರಿಗಳು ಯಾರು ಕೂಡ ನನ್ನ ಬಂಧಿಸ್ರಿ, ಯಾವುದು ಇಲ್ಲ, ಅದ್ಯಾವ ಕೇಸ್ ಇದೆ ಹೇಳಿ, ನನ್ನ ಕುಟುಂಬನೇ ಬೇರೆ, ನೀವ್ಯಾರು ನನ್ನ ಅರ್ಥ ಮಾಡ್ಕೊಳಕ್ ಸಾಧ್ಯ ಇಲ್ಲ. ರೇವಣ್ಣವ್ರಿಗೆ ಉಪಮುಖ್ಯಮಂತ್ರಿ ಸಿಗಲಿಲ್ಲ ಅನ್ನೋ ಕಾರಣಕ್ಕೆ ರೇವಣ್ಣವರು ದೊಡ್ಡವ್ರ ಜೊತೆ ಮಾತಾಡಿ ಇದನ್ನ ತಪ್ಪಿಸಿದ್ರು. ಈಗ ಮಾತಾಡಿ ಏನು ಪ್ರಯೋಜನ ಸರ್? ಇದು ಈಗ ಇದನ್ನು ಮಾತಾಡು ಪ್ರಯೋಜನ ಇಲ್ಲ. ನಿನ್ನೆ ಅವ್ರು ಮಾತಾಡಿದ್ರಲ್ಲ, ನಾವು ತಪ್ಪು ಮಾಡಿ ಬಿಟ್ಟೆವು, ಆಗ ಅಧಿಕಾರ ಕೊಟ್ಟು ಬಿಡಬೇಕಿತ್ತು, ಮೋದಿ ಅವರು ಫೋನ್ ಮಾಡಿದ್ರಿಂದ, ಅದೂ ಪ್ರಯೋಜನ ಇಲ್ಲ. ನೀರು ಹರಿದು ಹೋಗಿ ಮೆಟ್ಟೂರು ಡ್ಯಾಮ್ಗೆ ಸೇರ್ಕೊಂಬಿಟ್ಟಿದೆ. ಅಲ್ಲ, ಈಗ ಮನಸ್ಸಲ್ಲಿರೋದನ್ನು ಹೊರಗೆ ಹಾಕ್ಬಿಡೋಣ, ಸಮಾಧಾನ. ಏನು ಉಪಯೋಗ ಉಪ್ಪಿನಕಾಯಿ ಕಣ್ಣು ಎಕ್ಕಕ್ಕೆ? ಏನೂ ಆಗಲ್ಲ.